ನಮಸ್ಕಾರ ಮನಿ ನನ್ನ ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡ್ ಅಪ್ಗಳು ಏನೇನಿದೆ ನೋಡೋಣ ಬನ್ನಿ. HZLನ ಶೇಕಡ 2.4ರಷ್ಟು ಪಾಲುದಾರಿಕೆ ಒತ್ತೆ ಇಟ್ಟ ವೇದಾಂತ ಕಂಪನಿ ತನ್ನ ಪಾಲುದಾರಿಕೆಯನ್ನು ಒತ್ತೆ ಇಟ್ಟಿದೆ. 1500 ಕೋಟಿ ಸಂಗ್ರಹಿಸುವುದಕ್ಕೆ ತನ್ನ ಅಧೀನ ಸಂಸ್ಥೆ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ನಲ್ಲಿ ತನ್ನ 3500 ಕೋಟಿ ಮೌಲ್ಯದ ಶೇಕಡ 2.44ರಷ್ಟು ಪಾಲುದಾರಿಕೆಯನ್ನು ಒತ್ತೆ ಇಟ್ಟಿದೆ. ಸುಮಾರು 10,000 ಕೋಟಿ ಮೌಲ್ಯದ ಹಳೆಯ ಸಾಲಗಳಿಗೆ ಹಣಕಾಸಿನ ಮರುನೆರವು ನೀಡುವುದಕ್ಕೆ ಈ ಕ್ರಮಕ್ಕೆ ಮುಂದಾಗಿದೆ. ಈ ಮೂಲಕ ವೇದಾಂತ ಗಣಿ ಕಂಪನಿಯಲ್ಲಿ ತನ್ನ ಶೇಕಡ 91ರಷ್ಟು ಪಾಲುದಾರಿಕೆಯನ್ನು ಒತ್ತೆ ಇಟ್ಟಂತಾಗಿದೆ. ಅಲ್ಲದೆ ಸದ್ಯ ಜಿಂಕ್ ಮೈನಿಂಗ್ ಕಂಪನಿ HZLನಲ್ಲಿ ಶೇಕಡ 65ರಷ್ಟು ಪಾಲುದಾರಿಕೆಯನ್ನು ಹೊಂದಿದೆ. ಇನ್ನು ಸರ್ಕಾರ HZLನಲ್ಲಿ ಶೇಕಡ 29ರಷ್ಟು ಪಾಲನ್ನು ಹೊಂದಿದ್ದು ಇದನ್ನು 2 ದಶಕಗಳ ಹಿಂದೆಯೇ ಖಾಸಗೀಕರಣಗೊಳಿಸಿತ್ತು. ವೇದಾಂತ ಕಂಪನಿ ಟರ್ಮ್ ಲೋನ್ ಒಪ್ಪಂದವನ್ನು ಮಾಡಿಕೊಂಡಿದ್ದು ಅದರ ಭದ್ರತಾ ನಿಯಮದ ಪ್ರಕಾರ HZLನ ಷೇರುಗಳನ್ನು ಈಗ ಒತ್ತೆ ಇಟ್ಟಿದೆ. ಏಪ್ರಿಲ್ 13ರಂದು ವೇದಾಂತ ಕಂಪನಿಯ ಆಡಳಿತ ಮಂಡಳಿ ಖಾಸಗಿ ನಿಯೋಜಕರ ಮೂಲಕ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಗಳನ್ನು ಬಿಡುಗಡೆ ಮಾಡಿ 2100 ಕೋಟಿ ಸಂಗ್ರಹಿಸುವುದಕ್ಕೆ ಅನುಮೋದನೆಯನ್ನು ನೀಡಿತ್ತು. 2 ವರ್ಷಗಳ ಬಳಿಕ ವೊಡಾಫೋನ್ಗೆ ಮರಳಿದ ಬಿರ್ಲಾ. ಭಾರತದಲ್ಲಿ ಬಿಲಿಯನೇರ್ಗಳಲ್ಲಿ ಒಬ್ಬರಾದ ಕುಮಾರ್ ಮಂಗಲಂ ಬಿರ್ಲಾ ಮತ್ತೆ ಇದೀಗ ವೊಡಾಫೋನ್ ಆಡಳಿತ ಮಂಡಳಿಗೆ ವಾಪಸ್ ಆಗಿದ್ದಾರೆ. 2 ವರ್ಷಗಳ ಬಳಿಕ ಅವರು ಕಂಪನಿಯ ಆಡಳಿತ ಮಂಡಳಿಯನ್ನು ಈಗ ಸೇರಿಕೊಂಡಿದ್ದಾರೆ. ಬಿರ್ಲಾ ಅವರು ಕಂಪನಿಯ ಹೆಚ್ಚುವರಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಈ ಹಿಂದೆ ಬಿರ್ಲಾ ಸಾಲ ಪೀಡಿತ ಟೆಲಿಕಾಂ ದೈತ್ಯ ವೊಡಾಫೋನ್ ಕಂಪನಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈ ಬೆಳವಣಿಗೆ ಬಗ್ಗೆ ಕಂಪನಿ ಏಪ್ರಿಲ್ 20ರಂದು ತನ್ನ ಆಂತರಿಕ ವರದಿಯಲ್ಲಿ ಬಹಿರಂಗಪಡಿಸಿದೆ. ಬಿರ್ಲಾ ಅವರು ಆದಿತ್ಯ ಬಿರ್ಲಾ ಸಮೂಹ ಗ್ರೂಪ್ನ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸದ್ಯ ಈ ಸಮೂಹ ವೊಡಾಫೋನ್ ಐಡಿಯಾದಲ್ಲಿ ಶೇಕಡ 8.36ರಷ್ಟು ಪಾಲನ್ನು ಹೊಂದಿದೆ. ಡೆಟ್ ಸೆಕ್ಯೂರಿಟಿಗಳನ್ನು ಮರು ಖರೀದಿಗೆ ಮುಂದಾದ ಅದಾನಿ ಫೋರ್ಟ್ಸ್ ಮತ್ತು SEZ ಲಿಮಿಟೆಡ್ ಕೆಲ ಡೆಟ್ ಸೆಕ್ಯೂರಿಟಿಗಳನ್ನು ಮರು ಖರೀದಿಸುವ ಯೋಜನೆಯನ್ನು ಹೊಂದಿದೆ. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಡೆಟ್ ಸೆಕ್ಯೂರಿಟಿಗಳ ಮೊದಲ ಹಾಗೂ ಭಾಗಶಃ ಮರು ಖರೀದಿಯನ್ನು ಪರಿಗಣನೆ ಮಾಡುವುದಕ್ಕೆ ಶನಿವಾರ ಸಭೆಯನ್ನು ನಡೆಸಲಾಯಿತು. ಮಾರ್ಚ್ ತ್ರೈಮಾಸಿಕ ಅವಧಿಯಲ್ಲಿ ಸಮೂಹ ಕನಿಷ್ಠ $3 ಬಿಲಿಯನ್ ಹಿಂದಿರುಗಿಸಿದೆ. ಈ ಹಣ ಪಾವತಿಯ ಒತ್ತೆ ಇಡಲಾದ ಷೇರು ಮತ್ತು ಬಾಂಡ್ಗಳಿಗೆ ಸಂಬಂಧಿಸಿದ ಹಣ ಪಾವತಿಯನ್ನು ಸೇರಿದೆ. ಆದರೆ ಅದು ಸಂಪೂರ್ಣ ಸಮೂಹದ ಸಾಲವನ್ನು 2023ರ ಹಣಕಾಸು ವರ್ಷದಲ್ಲಿ ಶೇಕಡ 21ರಷ್ಟು ಹೆಚ್ಚಿಸಿದೆ. ಸಮೂಹದ ಒಟ್ಟಾರೆ ಸಾಲ 2.3 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಷೇರುಗಳ ಸ್ಥಿತಿಯನ್ನು ಬಲಪಡಿಸುವುದಕ್ಕೆ ಸಮೂಹ ತನ್ನ ಸಾಲದ ಪ್ರಮಾಣವನ್ನು ಇಳಿಸೋದು ಬಹಳನೇ ಮುಖ್ಯ ಆಗಿದೆ. ಬೈಜೂಸ್ ಅಥವಾ ಆಕಾಶ್ಗಳಲ್ಲಿ ಬೃಹತ್ ಹೂಡಿಕೆಯ ಸಾಧ್ಯತೆ. ಬೈಜೂಸ್ ಅಥವಾ ಆಕಾಶ್ ಕಂಪನಿಯಲ್ಲಿ ಹೂಡಿಕೆ ಮಾಡುವುದಕ್ಕೆ ಅಬುದಾಬಿ ಫಂಡ್ 10x AD ಮತ್ತು ಅಪೋಲೋ ಗ್ಲೋಬಲ್ ಕಂಪನಿಗಳು ಮುಂದಾಗಿವೆ. ವರದಿಗಳ ಪ್ರಕಾರ ಅಪೋಲೋ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಹಾಗೂ ಅಬುದಾಬಿ ಮೂಲದ ಫಂಡ್ 10x ಮತ್ತು ADQs ಇದರ ವೆಂಚರ್ ಕ್ಯಾಪಿಟಲ್ ಅಂಗವಾದ ಡಿಸ್ರಪ್ಟ್ ADಗಳೊಂದಿಗೆ ಬೈಜೂಸ್ ಅಥವಾ ಆಕಾಶ್ ಎಜುಕೇಷನ್ ಸರ್ವಿಸಸ್ಗಳಲ್ಲಿ ಹೂಡಿಕೆಯ ಬಗ್ಗೆ ಬೈಜೂಸ್ CEO ಬೈಜು ರವೀಂದ್ರನ್ ಮಾತುಕತೆಯನ್ನು ನಡೆಸಿದ್ದಾರೆ. ಬಿಕ್ಕಟ್ಟಿಗೆ ಸಿಲುಕಿರುವ ಈ ಎಜುಟೆಕ್ ಕಂಪನಿ ಕನಿಷ್ಠ $400ರಿಂದ $600 ಮಿಲಿಯನ್ ಹೂಡಿಕೆಯನ್ನು ಇತರ ಹೂಡಿಕೆದಾರರಿಂದ ಸಂಗ್ರಹಿಸುವುದಕ್ಕೆ ನೋಡ್ತಾ ಇದೆ. ಬೈಜೂಸ್ ಕಂಪನಿ ಅಪೋಲೋ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಸಮೂಹವನ್ನು ಸಂಪರ್ಕ ಮಾಡಿದ್ದು ಆಕಾಶ್ ಎಜುಕೇಷನ್ ಸಂಸ್ಥೆಗೆ $200ರಿಂದ $250 ಮಿಲಿಯನ್ ಆರ್ಥಿಕ ನೆರವನ್ನು ನಿರೀಕ್ಷೆ ಮಾಡಿದೆ. ಲೆಕ್ಕ ಪರಿಶೋಧನೆಯ ಲೋಪ ಸೇರಿದಂತೆ ಸಾಮೂಹಿಕ ಉದ್ಯೋಗ ನಷ್ಟಗಳ ಕಾರಣದಿಂದಾಗಿ ತೀವ್ರ ಪರಿಶೀಲನೆಗೆ ಒಳಗಾಗಿರುವ ಬೈಜೂಸ್ ಕಂಪನಿಗೆ ಈ ಬಂಡವಾಳ ಸಂಗ್ರಹಣೆ ಬಹಳನೇ ನಿರ್ಣಾಯಕವಾಗಿದೆ. ಕೆಲಸಗಾರರ ವೇತನ ಪರಿಷ್ಕರಿಸಿದ ಝೊಮ್ಯಾಟೊ. ಫುಡ್ ಡೆಲಿವರಿ ಸಂಸ್ಥೆ ಝೊಮ್ಯಾಟೊ ಲಿಮಿಟೆಡ್ನ ದಿನಸಿ ಘಟಕ ಬ್ಲಿಂಕಿಟ್ನ ಬಹುತೇಕ ಮಳಿಗೆಗಳನ್ನು ಮತ್ತೆ ಕಾರ್ಯಾಚರಣೆ ಆರಂಭ ಮಾಡಿದೆ. ಈ ಬಗ್ಗೆ ಝೊಮ್ಯಾಟೊ ಏಪ್ರಿಲ್ 19ರಂದು ಮಾಹಿತಿಯನ್ನು ಕೊಟ್ಟಿದೆ. ಡೆಲಿವರಿ ಪಾರ್ಟ್ನರ್ಗಳ ಪ್ರತಿಭಟನೆಯಿಂದಾಗಿ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ. ಬ್ಲಿಂಕಿಟ್ ತನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಡೆಲಿವರಿ ಪಾರ್ಟ್ನರ್ಗಳ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಕೆಲಸಗಾರರ ವೇತನವನ್ನು ಪರಿಷ್ಕರಿಸಿದೆ. ಹೀಗಂತ BSCಗೆ ಬರೆದ ಪತ್ರವೊಂದರಲ್ಲಿ ಝೊಮ್ಯಾಟೊ ತಿಳಿಸಿದೆ. ಅಲ್ಲದೆ ಈ ರೀತಿಯ ಬದಲಾವಣೆಗಳನ್ನು ಕಾಲಕಾಲಕ್ಕೆ ಮಾಡಲಾಗುತ್ತೆ ಅಂತ ಹೇಳಿದೆ. ತನ್ನ ಮಳಿಗೆಗಳಲ್ಲಿ ಉದ್ಯೋಗಿಗಳ ಮತ್ತು ಡೆಲಿವರಿ ಪಾರ್ಟ್ನರ್ಗಳ ಭದ್ರತೆಯ ದೃಷ್ಟಿಯಿಂದ ಕೆಲವು ದಿನಗಳವರೆಗೆ ಮಳಿಗೆಗಳನ್ನು ಮುಚ್ಚಲಾಗಿತ್ತು ಅಂತ ಪತ್ರದಲ್ಲಿ ಹೇಳಿಕೊಂಡಿದೆ. ಇದೀಗ ಬಹುತೇಕ ಮಳಿಗೆಗಳು ಕಾರ್ಯಾರಂಭ ಮಾಡಿವೆ. ಉದ್ಯೋಗಿಗಳು ಮತ್ತು ಡೆಲಿವರಿ ಪಾರ್ಟ್ನರ್ಗಳ ಮುಷ್ಕರ ತನ್ನ ಕಾರ್ಯಾಚರಣೆ ಹಾಗೂ ಆರ್ಥಿಕತೆಯ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರಿಲ್ಲ ಅಂತ ಹೇಳಿಕೊಂಡಿದೆ.
ಗೋ ಫಸ್ಟ್ನಲ್ಲಿ ಹೂಡಿಕೆ ಮಾಡಲಿರುವ ವಾಡಿಯಾಸ್ ನುಸ್ಲಿ ವಾಡಿಯಾ ಮಾಲೀಕತ್ವದ ಗೋ ಫಸ್ಟ್ ಕಂಪನಿ ಏಪ್ರಿಲ್ ಅಂತ್ಯದ ವೇಳೆಗೆ ಪ್ರವರ್ತಕರ ಇಕ್ವಿಟಿ ಮತ್ತು ಬ್ಯಾಂಕ್ ಸಾಲದ ರೂಪದಲ್ಲಿ 600 ಕೋಟಿ ರೂಪಾಯಿ ಪಡೆಯಲಿದೆ. ವಾಡಿಯಾ ಕುಟುಂಬ ಮತ್ತು ಬ್ಯಾಂಕ್ಗಳು ತಲಾ 300 ಕೋಟಿ ರೂಪಾಯಿ ಒದಗಿಸಲಿವೆ. ಮಂಗಳವಾರ ನಡೆದ ಸಭೆಯಲ್ಲಿ ಈ ಹೂಡಿಕೆಗೆ ಅನುಮೋದನೆಯನ್ನು ಕೊಡಲಾಗಿದೆ. ವರದಿಗಳ ಪ್ರಕಾರ ಕಳೆದ 20 ತಿಂಗಳಲ್ಲಿ ಪ್ರವರ್ತಕರು 3,000 ಕೋಟಿಯನ್ನು ಹೂಡಿಕೆ ಮಾಡಿದ್ದು, ಏಪ್ರಿಲ್ ಅಂತ್ಯದ ವೇಳೆಗೆ ಹೆಚ್ಚುವರಿಯಾಗಿ 290ರಿಂದ 300 ಕೋಟಿಯನ್ನು ಇಕ್ವಿಟಿಯ ರೂಪದಲ್ಲಿ ಒದಗಿಸಲಿದ್ದಾರೆ. ಇನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಭಾರತ ಸರ್ಕಾರದ ತುರ್ತು ಕ್ರೆಡಿಟ್ ಲೈನ್ ಖಾತ್ರಿ ಯೋಜನೆಯಡಿ ಹೆಚ್ಚುವರಿಯಾಗಿ 300 ಕೋಟಿ ರೂಪಾಯಿ ಬರುವಂತಹ ನಿರೀಕ್ಷೆ ಕೂಡ ಇದೆ. 2022ರ ಹಣಕಾಸು ವರ್ಷದಲ್ಲಿ ಗೋ ಫಸ್ಟ್ ಗರಿಷ್ಠ ವಾರ್ಷಿಕ ಆರ್ಥಿಕ ನಷ್ಟವನ್ನು ದಾಖಲಿಸಿತ್ತು. ಕಳೆದ ಕೆಲ ತಿಂಗಳುಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿರೋದ್ರಿಂದ ಅರ್ಧದಷ್ಟು ವಿಮಾನಗಳ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಅಲ್ಲದೆ ದೇಶೀಯ ವಿಮಾನಯಾನ ಮಾರುಕಟ್ಟೆಯಲ್ಲೂ ಕೂಡ ವ್ಯವಹಾರಗಳನ್ನು ಕಳೆದುಕೊಂಡಿದೆ. ಇನ್ನು ವಾಡಿಯಾ ಸಮೂಹ ಸ್ಟ್ರಾಟಜಿಕ್ ಇನ್ವೆಸ್ಟರ್ ಹಾಗೂ ಸಂಭಾವ್ಯ ಹೂಡಿಕೆದಾರರ ಜೊತೆ ಮಾತುಕತೆಯನ್ನು ನಡೆಸುತ್ತಿದೆ. ವಿಸ್ಟ್ರಾನ್ ಸ್ಥಾವರ ಕೊಂಡುಕೊಳ್ಳುವುದಕ್ಕೆ ಟಾಟಾ ಸನ್ಸ್ ಸಿದ್ಧ. ತೈವಾನ್ ಮೂಲದ ವಿಸ್ಟ್ರಾನ್ ಕಂಪನಿಯ ಸ್ಥಾವರವನ್ನು 5,000 ಕೋಟಿಗೆ ಕೊಂಡುಕೊಳ್ಳುವುದಕ್ಕೆ ಟಾಟಾ ಸನ್ಸ್ ಕಂಪನಿ ಮುಂದಾಗಿದೆ. ಇನ್ನು ಇದೇ ವೇಳೆ ತಮಿಳುನಾಡಿನ ಹೊಸೂರಿನಲ್ಲಿರುವಂತಹ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸ್ಥಾವರದಲ್ಲಿ 6,300 ಕೋಟಿ ಹೂಡಿಕೆ ನಿರೀಕ್ಷೆ ಮಾಡ್ತಿದೆ. ಈ ಸ್ಥಾವರ ಜೂನ್ ಅಂತ್ಯದ ವೇಳೆಗೆ ಆಪಲ್ ಉತ್ಪನ್ನಗಳ ತಯಾರಿಕೆಯನ್ನು ಆರಂಭಿಸುವ ನಿರೀಕ್ಷೆ ಇದೆ. ಟಾಟಾ ಸನ್ಸ್ ಅಧ್ಯಕ್ಷರಾದ ಎನ್ ಚಂದ್ರಶೇಖರನ್ ಆಪಲ್ ಕಂಪನಿಯ ಸಿಇಒ ಟಿಮ್ ಕುಕ್ರನ್ನು ಮುಂಬೈನಲ್ಲಿ ಭೇಟಿ ಮಾಡಿ ಭಾರತದಲ್ಲಿ ಆಪಲ್ ಉತ್ಪನ್ನಗಳನ್ನು ತಯಾರಿಸುವ ಕುರಿತಂತೆ ಸಮೂಹ ಯೋಜನೆಗಳನ್ನು ಚರ್ಚೆ ನಡೆಸಿದ್ದಾರೆ. ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟಿಕೊಂಡಿದೆ, ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವುವು, ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು ಏನೆಲ್ಲ ಇದೆ, ಈ ಎಲ್ಲ ಮಾಹಿತಿಗಳನ್ನು ಈಗ ಆನ್ ದಿ ರಡಾರ್ನಲ್ಲಿ ನೋಡೋಣ ಬನ್ನಿ. ಪರಿಷ್ಕೃತ ವೇತನ ಶ್ರೇಣಿಯನ್ನು ಒಪ್ಪದ ಏರ್ ಇಂಡಿಯಾ ಪೈಲಟ್ಸ್. ಏರ್ ಇಂಡಿಯಾ ಮ್ಯಾನೇಜ್ಮೆಂಟ್ ಹೊರತಂದಿರುವಂತಹ ಪರಿಷ್ಕೃತ ವೇತನ ಶ್ರೇಣಿಯನ್ನು ಒಪ್ಪೋದಿಲ್ಲ ಅಂತ ಪೈಲಟ್ ಯೂನಿಯನ್ ಹೇಳಿಕೊಂಡಿದೆ. 70 ಗಂಟೆಗಳ ಹಾರಾಟಕ್ಕೆ ನೀಡುತ್ತಾ ಇದ್ದಂಥ ಭತ್ಯೆಗಳನ್ನು 40 ಗಂಟೆಗೆ ಇಳಿಸಿರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಏರ್ ಇಂಡಿಯಾದಲ್ಲಿ 2 ಯೂನಿಯನ್ಗಳಿವೆ. ಇಂಡಿಯನ್ ಕಮರ್ಷಿಯಲ್ ಪೈಲಟ್ಸ್ ಅಸೋಸಿಯೇಷನ್ ಮತ್ತು ಇಂಡಿಯನ್ ಪೈಲಟ್ಸ್ ಗಿಲ್ಡ್. ಈ ನಿಯಮ ಜಾರಿ ಮಾಡಿದರೆ ಪರಿಣಾಮ ಎದುರಿಸಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಇವು ಕೊಟ್ಟಿವೆ. ಇನ್ನೊಂದು ಕಡೆ ಏರ್ ಇಂಡಿಯಾ ಮತ್ತು ಸಿಂಗಪೂರ್ ಏರ್ಲೈನ್ಸ್, ವಿಸ್ತಾರ ಏರ್ಲೈನ್ಸ್ ವಿಲೀನದತ್ತ ಮತ್ತೊಂದು ಹೆಜ್ಜೆಯನ್ನು ಇಡ್ತಿವೆ. ಏರ್ ಇಂಡಿಯಾ ಸಂಪೂರ್ಣವಾಗಿ ಟಾಟಾ ಒಡೆತನದಲ್ಲಿದ್ದರೆ ವಿಸ್ತಾರ ಇಂಡಿಯಾ ಮತ್ತು ಸಿಂಗಪೂರ್ ಏರ್ಲೈನ್ಸ್ ಪಾಲುದಾರಿಕೆಯಲ್ಲಿವೆ. ವಿಲೀನಕ್ಕೆ ಅನುಮೋದನೆ ನೀಡಬೇಕು ಅಂತ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಮನವಿಯನ್ನು ಮಾಡಿಕೊಂಡಿವೆ. ವಿಸ್ತಾರದಲ್ಲಿ ಟಾಟಾ 51% ಮತ್ತು ಸಿಂಗಪೂರ್ ಏರ್ಲೈನ್ಸ್ನಲ್ಲಿ 49% ಪಾಲನ್ನು ಹೊಂದಿವೆ. ಇನ್ನೊಂದು ಕಡೆ ಏರ್ ಇಂಡಿಯಾ ಜರ್ಮನಿಯ ವಿಮಾನಯಾನ ಕಂಪನಿ ಲುಫ್ತಾನ್ಸಾ ಟೆಕ್ನಿಕ್ ಮತ್ತು ಫ್ರೆಂಚ್ ಡಚ್ ವಿಮಾನಯಾನ ಸಂಸ್ಥೆಯಾದ ಏರ್ ಫ್ರಾನ್ಸ್ KLM ಮಾತುಕತೆಯನ್ನು ನಡೆಸಿದೆ. ಕೇಂದ್ರ ಸರ್ಕಾರ ಏರ್ ಇಂಡಿಯಾವನ್ನು ಮಾರಾಟ ಮಾಡೋದಕ್ಕೆ ಮುನ್ನ ಅದನ್ನು ಪ್ರತ್ಯೇಕ ಕಂಪನಿಯನ್ನಾಗಿಯೇ ಮಾರಾಟ ಮಾಡಿತ್ತು. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಒಡೆತನದಲ್ಲಿರುವಂತಹ AI ಇಂಜಿನಿಯರಿಂಗ್ ಸರ್ವಿಸಸ್ ಲಿಮಿಟೆಡ್ಗೂ ಕೂಡ ಬಿಡ್ ಆಹ್ವಾನಿಸುವ ಸಾಧ್ಯತೆ ಇದೆ. ಕಲ್ಯಾಣಿ ಹಿರೇಮಠ ಕುಟುಂಬದ ನಡುವೆ ಸಂಘರ್ಷ. ಕೆಮಿಕಲ್ ಕಂಪನಿ ಹಿಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣಿ ಮತ್ತು ಹಿರೇಮಠ ಕುಟುಂಬಗಳ ನಡುವೆ ಕಿತ್ತಾಟ ಆರಂಭ ಆಗಿದೆ. ಕಂಪನಿ ಮೇಲೆ ನಿಯಂತ್ರಣವನ್ನು ಹೊಂದುವಂತಹ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ಸುಗಂಧ ಹಿರೇಮಠ್ ಮತ್ತು ಬಾಬಾ ಕಲ್ಯಾಣಿ ನಡುವೆ ತಾಯಿಯ ಮರಣಾನಂತರ ವಿವಾದ ಹುಟ್ಟಿಕೊಂಡಿದೆ. ಕಂಪನಿಯ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವ ಹಿರೇಮಠ ತಮ್ಮ ಸಹೋದರನ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಸಹೋದರ ಮತ್ತು ಭಾರತ್ ಫೋರ್ಜ್ CMD ಬಾಬಾ ಕಲ್ಯಾಣಿ ತಮ್ಮನ್ನು ಮತ್ತು ತಮ್ಮ ಪರಿವಾರವನ್ನು ಕಂಪನಿಯಿಂದ ಹೊರಹಾಕುವುದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹಿಕಾಲ್ ಕಂಪನಿಯಲ್ಲಿ ಹಿರೇಮಠ ಕುಟುಂಬ 35% ಪಾಲನ್ನು ಹೊಂದಿದರೆ ಕಲ್ಯಾಣಿ ಕುಟುಂಬ 34% ಪಾಲನ್ನು ಹೊಂದಿದೆ. ಈ ವಿವಾದ ಈಗ ಸೆಬಿ ಮೆಟ್ಟಲನ್ನು ಏರಿದೆ. ಕುಟುಂಬದಲ್ಲಿ ಆಂತರಿಕವಾಗಿ ಮಾಡಿಕೊಂಡಿದ್ದಂತಹ ಒಪ್ಪಂದದ ಪ್ರಕಾರ ಬಾಬಾ ಕಲ್ಯಾಣಿ ತಮ್ಮ ಪಾಲಿನ ಷೇರನ್ನು ಸುಗಂಧ ಹಿರೇಮಠ್ ಅವರಿಗೆ ವರ್ಗಾಯಿಸಬೇಕಿತ್ತು. ವಿಪ್ರೋ ಫ್ರೆಷರ್ಸ್ ಮತ್ತೊಂದು ಟ್ರೈನಿಂಗ್ ಪಾಸ್ ಮಾಡಲೇಬೇಕು. ಭಾರತದ ಮಾಹಿತಿ ತಂತ್ರಜ್ಞಾನ ದಿಗ್ಗಜ ವಿಪ್ರೋ ಹೊಸ ತರಬೇತಿಯನ್ನು ಕಡ್ಡಾಯಗೊಳಿಸಿದೆ. ಸುಮಾರು 15 ತಿಂಗಳಿಗೂ ಹೆಚ್ಚು ಕಾಲದಿಂದ ಕಾಯ್ತಾ ಇರುವಂತಹ ಫ್ರೆಷರ್ಸ್ ಈ ಟೆಸ್ಟ್ನಲ್ಲಿ ಉತ್ತೀರ್ಣರಾದರೆ ಮಾತ್ರ ಜಾಬ್ ಉಳಿಸಿಕೊಡ್ತಾರೆ. ಕಳೆದ ಫೆಬ್ರವರಿಯಲ್ಲಿ ಫ್ರೆಷರ್ಸ್ ವೇತನವನ್ನು 6.5 ಲಕ್ಷದಿಂದ 3.5 ಲಕ್ಷಕ್ಕೆ ಇಳಿಸಿದ ನಂತರ ಈ ಬೆಳವಣಿಗೆ ನಡೆದಿದೆ. ಇನ್ನೊಂದು ಮಹತ್ವದ ಸಂಗತಿ ಅಂದರೆ ಈ ಫ್ರೆಷರ್ಸ್ಗಳು ಈಗಾಗಲೇ
ಪ್ರಾಜೆಕ್ಟ್ ರೀಡಿನೆಸ್ ಪ್ರೋಗ್ರಾಮ್ ಅನ್ನೋ ತರಬೇತಿಯನ್ನು ಮುಗಿಸಿದ್ದಾರೆ. ಹೊಸ ಟ್ರೈನಿಂಗ್ ಅನ್ನ ಕನಿಷ್ಠ 60% ಅಂಕಗಳೊಂದಿಗೆ ಉತ್ತೀರ್ಣರಾಗದೇ ಇದ್ದರೆ ತಕ್ಷಣ ಅವರನ್ನು ಕೆಲಸದಿಂದ ಕೈಬಿಡಲಾಗುವುದು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಕಳುಹಿಸಿಕೊಡಲಾಗಿದೆ. ಆದರೆ ಎಂಥ ನಿಯಮ ಅನೈತಿಕವಾದದ್ದು ಅಂತ ನ್ಯಾಸೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಕ್ಕೂಟ ಹೇಳಿದೆ. ಸುಪ್ರೀಂ ಮೆಟ್ಟಿಲೇರಿದ ಮೆಕ್ಡೊವೆಲ್ ಇನ್ವೆಸ್ಟರ್ಸ್ನ ಒಂದು ಗುಂಪು ಈಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಸನ್ಸ್ಟಾರ್ ಹೋಟೆಲ್ಸ್ ಆ್ಯಂಡ್ ಎಸ್ಟೇಟ್ಸ್ನ ಅರ್ಜಿಯ ಅನ್ವಯ NCLAT ಅನುಮತಿ ನೀಡಿರುವಂತಹ ದಿವಾಳಿತನದ ಪ್ರಕ್ರಿಯೆ ವಿರುದ್ಧವಾಗಿ ಇನ್ವೆಸ್ಟರ್ಸ್ ಗ್ರೂಪ್ ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಮೆಕ್ಡೊವೆಲ್ ಪ್ರಮುಖ ಶೇರ್ ಹೋಲ್ಡರ್ಗಳಾದ ಪೊರೆಂಜೋ ವೆಲಿಯಾತ್ ಇಕ್ವಿಟಿ ಇಂಟೆಲಿಜೆನ್ಸ್ ಮತ್ತು ಎವಿಎಸ್ ಇನ್ವೆಸ್ಟ್ಮೆಂಟ್ ಫರ್ಮ್ ಜೊತೆಗೆ ಅಕೇಶಾ ಪಾರ್ಟ್ನರ್ಸ್ ಸೇರಿದಂತೆ ಇತರ ಹೂಡಿಕೆದಾರರು ಕಂಪನಿಯ ನಿಯಂತ್ರಣಕ್ಕಾಗಿ ಇನ್ನೊಂದು ಕಡೆ ಕಾನೂನಿನ ಹೋರಾಟವನ್ನು ಈಗ ನಡೆಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಕಂಪನಿಯ 15.51% ಪಾಲು ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಿದ್ರು. ಬೆಂಗಳೂರಿನ NCLT ಪೀಠ ಮುಂದಿನ ವಿಚಾರಣೆಯನ್ನು ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿತ್ತು. ಭಾರತೀಯ ಬ್ಯಾಂಕ್ಗಳಲ್ಲಿ ಅಪಾರ ಸಾಲ ಮಾಡಿ ವಿದೇಶಗಳಲ್ಲಿರುವ ವಿಜಯ್ ಮಲ್ಯ ಒಡೆತನಕ್ಕೆ ಸೇರಿದ್ದ ಈ ಮೆಕ್ಡೊವೆಲ್ 16.8 ಕೋಟಿ ಡಿಫಾಲ್ಟ್ ಮಾಡಿಕೊಂಡಿತ್ತು. ಈ ಸಂಬಂಧ ಕಳೆದ ವರ್ಷವೇ ಒಂದು ಹಂತದ ವಿಚಾರಣೆ ನಡೆದಿತ್ತು. ಮೆಕ್ಡೊವೆಲ್ ಯುನೈಟೆಡ್ ಬ್ರೂವರೀಸ್ನಲ್ಲಿ 6.34 ಮಿಲಿಯನ್ ಅಂದರೆ ಸುಮಾರು 900 ಕೋಟಿ ಮೊತ್ತದ ಷೇರುಗಳನ್ನು ಹೊಂದಿದೆ. ಈ ಷೇರನ್ನು ಮಾರಾಟ ಮಾಡಿ ಅದನ್ನು ತಮಗೆಲ್ಲ ಹಂಚಿಕೆ ಮಾಡಬೇಕು ಅಂತ ಮೆಕ್ಡೊವೆಲ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಸಹ ಒತ್ತಾಯವನ್ನು ಮುಂದಿಟ್ಟುಕೊಂಡೇ ಬಂದಿದ್ದಾರೆ. ರಿಲಯನ್ಸ್ ಕ್ಯಾಪಿಟಲ್ನ ರೆಸಲ್ಯೂಷನ್ ಡೆಡ್ಲೈನ್ ವಿಸ್ತರಣೆ. ರಿಲಯನ್ಸ್ ಕ್ಯಾಪಿಟಲ್ನ ರೆಸಲ್ಯೂಷನ್ ಪ್ರಕ್ರಿಯೆ ಅಂತಿಮ ದಿನಾಂಕವನ್ನು NCLT ಜುಲೈ 16ಕ್ಕೆ ವಿಸ್ತರಿಸಿದೆ. ಸಾಲದ ಶೂಲಕ್ಕೆ ಸಿಲುಕಿ ದಿವಾಳಿ ಅಂಚಿಗೆ ಬಂದು ನಿಂತಿರುವ ರಿಲಯನ್ಸ್ ಕ್ಯಾಪಿಟಲ್ ಮೇಲೆ 2ನೇ ಸುತ್ತಿನ ಬಿಡ್ ನಡೆದಿದೆ. ಹಲವಾರು ಕಾನೂನು ತೊಡಕುಗಳು ಎದುರಾಗಿದ್ದರೂ 2ನೇ ಸುತ್ತಿನ ಬಿಡ್ ನಡೆದಿದೆ. ಈ ಬಿಡ್ನಲ್ಲಿ ಹಿಂದೂಜಾ ಗ್ರೂಪ್ನ ಇಂಡಸ್ಇಂಡ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ಸ್ ಏಕಮಾತ್ರ ಬಿಡ್ಡರ್ ಆಗಿತ್ತು. ಈ ರೀತಿಯ ವರದಿಗಳು ಬಂದಿವೆ. ಮೊದಲ ಸುತ್ತಿನಲ್ಲಿ 9,510 ಕೋಟಿ ರೂಪಾಯಿಗಳನ್ನು ಬಿಡ್ ಮಾಡಿದ್ದು, ನಂತರ 2ನೇ ಸುತ್ತಿಗೆ ಅದನ್ನು 9,650 ಕೋಟಿಗೆ ಏರಿಸಿದೆ. ಮಾಧ್ಯಮಗಳ ವರದಿ ಪ್ರಕಾರ ಯಾವುದೇ ಕೌಂಟರ್ ಆಫರ್ಗಳು ಇಲ್ಲದ ಕಾರಣ ಹರಾಜು ಪ್ರಕ್ರಿಯೆ ಕೊನೆಗೊಂಡಿದೆ. ಡಿಸೆಂಬರ್ನಲ್ಲಿ ಟೊರೆಂಟ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದ ಬಿಡ್ಗಿಂತ 1,000 ಕೋಟಿ ಹೆಚ್ಚುವರಿ ಬಿಡ್ ಇಲ್ಲಾಗಿದೆ. ಬಿಡ್ನಲ್ಲಿ ಭಾಗವಹಿಸುವುದಾಗಿ ಈ ಹಿಂದೆ ತಿಳಿಸಿದ್ದ ಟೊರೆಂಟ್ ಇನ್ವೆಸ್ಟ್ಮೆಂಟ್ಸ್ ಮತ್ತು ಓಕ್ಟ್ರಿ ಕ್ಯಾಪಿಟಲ್ ಯಾವುದೇ ಬಿಡ್ಗಳನ್ನು ಸಲ್ಲಿಸಲಿಲ್ಲ. ಇನ್ನು ಮಾಕ್ ಆಕ್ಷನ್ ಮತ್ತು ಫ್ರೀ ಬಿಡ್ಡಿಂಗ್ನಲ್ಲಿ ಭಾಗವಹಿಸಿದ್ದ ಟೊರೆಂಟ್ ಕೊನೆ ಕ್ಷಣದಲ್ಲಿ ಹಿಂದಕ್ಕೆ ಸರಿದಿದೆ. ಓಕೆ, ಇದೀಗ ಈ ವಾರದ ಸ್ಟಾರ್ಟಪ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಬಿಲ್ಲಿಂಗ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದ ಗೂಗಲ್. ಭಾರತೀಯ ಆ್ಯಪ್ ಡೆವಲಪರ್ಗಳು ಭಾರತದಿಂದ ಹೊರಗಿನ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಗೂಗಲ್ ಪೇ ಬಿಲ್ಲಿಂಗ್ ವ್ಯವಸ್ಥೆಯನ್ನು ಬಳಸಲೇಬೇಕು ಅಂತ ಗೂಗಲ್ ಸೂಚನೆಯನ್ನು ಕೊಟ್ಟಿದೆ. ಒಂದು ವೇಳೆ ಈ ನಿಯಮವನ್ನು ಮೀರಿದರೆ 14 ದಿನದ ಒಳಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಆ್ಯಪ್ಗಳನ್ನು ಹೊರತೆಗೆಯುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಶಾದಿ.comನ ಮಾತೃ ಸಂಸ್ಥೆಯಾದ ಪೀಪಲ್ ಗ್ರೂಪ್ನ ಫೌಂಡರ್ ಅನುಪಮ್ ಮಿತ್ತಲ್ ಈ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಅಲ್ಲದೆ ಇದೊಂದು ಕೆಟ್ಟ ನಿರ್ಧಾರ ಅಂತ ಹೇಳಿದ್ದಾರೆ. ಭಾರತೀಯ ಸರ್ದಾ ಆಯೋಗದಿಂದ ಆದೇಶ ಬಂದ ಬಳಿಕ ಗೂಗಲ್ ತನ್ನ GPBSಗೆ ಬದಲಾಗಿ ಬಳಕೆದಾರರ ಆಯ್ಕೆಯ ಬಿಲ್ಲಿಂಗ್ ವ್ಯವಸ್ಥೆಯನ್ನು ಪರಿಚಯ ಮಾಡಿತ್ತು. GPBS ಅಡಿ ಆ್ಯಪ್ಗಳ ಮೂಲಕ ನಡೆಯುವ ಎಲ್ಲ ಖರೀದಿ ಪ್ರಕ್ರಿಯೆಗಳು ತನ್ನ ಪಾವತಿ ಗೇಟ್ವೇ ಮೂಲಕವೇ ನಡೀಬೇಕು ಅಂತ ಗೂಗಲ್ ಕಡ್ಡಾಯಗೊಳಿಸಿದೆ. ಅಲ್ಲದೆ ಅಂತಹ ಖರೀದಿಗಳ ಮೇಲೆ 30% ಶುಲ್ಕ ವಿಧಿಸುವುದಾಗಿ ಹೇಳಿದೆ. UCB ವ್ಯವಸ್ಥೆಯ ಅಡಿ ಕಾರ್ಡ್ಗಳು, ನೆಟ್ ಬ್ಯಾಂಕಿಂಗ್, UPI ಮತ್ತು ವ್ಯಾಲೆಟ್ ಇತ್ಯಾದಿ ಪಾವತಿ ಆಯ್ಕೆಗಳು ಲಭ್ಯ ಆಗಲಿವೆ. ಈ ಪಾವತಿ ವಿಧಾನಗಳಿಗೆ 11% 26% ಕಮಿಷನ್ ವಿಧಿಸಲಾಗುತ್ತೆ. ಇದರಿಂದಾಗಿ ಅನೇಕ ಭಾರತೀಯ ಸ್ಟಾರ್ಟಪ್ಗಳು ಟ್ವಿಟ್ಟರ್ಗೆ ಸ್ಥಳಾಂತರಗೊಂಡಿವೆ. ಇನ್ನು ಇದೇ ವೇಳೆ ಮ್ಯಾಪ್ ಮೈ ಇಂಡಿಯಾ, ಪೇಟಿಎಂ, ಮ್ಯಾಟ್ರಿಮೋನಿ ಮತ್ತು ಟ್ರೂಲಿ ಮಾಡ್ಲಿಗಳಂತಹ ಸ್ಟಾರ್ಟಪ್ಗಳನ್ನು ಪ್ರತಿನಿಧಿಸುವ ಅಲೈನ್ಸ್ ಆಫ್ ಡಿಜಿಟಲ್ ಇಂಡಿಯಾ ಫೌಂಡೇಶನ್ ನ್ಯಾಯಾಲಯದ ಆದೇಶಕ್ಕಾಗಿ ಕಾಯ್ತಾ ಇದೆ. UCB ಪಾವತಿ ವ್ಯವಸ್ಥೆಯನ್ನು ಜಾರಿಗೊಳಿಸುವಂತೆ ಗೂಗಲ್ಗೆ ಆದೇಶ ನೀಡುವುದಕ್ಕೆ ಮಧ್ಯಪ್ರವೇಶ ಮಾಡುವಂತೆ CCIಗೆ ಆದೇಶವನ್ನು ಕೊಡುವಂತೆ ಕೋರಿ ಸ್ಟಾರ್ಟಪ್ಗಳು ದೆಹಲಿಯ ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದವು. 30% ಉದ್ಯೋಗಿಗಳನ್ನು ವಜಾ ಮಾಡಿದ ಭಾರತದಲ್ಲಿ ಟ್ವಿಟರ್ನ ಪ್ರತಿಸ್ಪರ್ಧಿಯಾಗಿರುವ ಇತ್ತೀಚೆಗೆ ತನ್ನ 3ನೇ ಒಂದು ಭಾಗದಷ್ಟು ಉದ್ಯೋಗಿಗಳನ್ನು ತೆಗೆದುಹಾಕಿದೆ. ಸಂಸ್ಥೆ ಅನುಭವಿಸ್ತಾ ಇರುವಂತಹ ನಷ್ಟ ಮತ್ತು ಫಂಡ್ ರೈಸ್ ಮಾಡೋದಕ್ಕೆ ಅಸಮರ್ಥವಾದ ಹಿನ್ನೆಲೆಯಲ್ಲಿ ಉದ್ಯೋಗಿಗಳನ್ನು ವಜಾ ಮಾಡಿದೆ. ದೇಶೀಯ ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ತನ್ನ 300 ಉದ್ಯೋಗಿಗಳ ಪೈಕಿ 30% ಅಂದರೆ 90 ಮಂದಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದಿದೆ. ಇನ್ನು ಕಂಪನಿ ಕಳೆದ ಸೆಪ್ಟೆಂಬರ್ನಿಂದ ಮಾರ್ಚ್ವರೆಗೆ 2 ಬಾರಿ ತನ್ನ ಕೆಲಸಗಾರರನ್ನು ವಜಾ ಮಾಡಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಕಂಪನಿ 15 ಮಂದಿಯನ್ನು ಕೆಲಸದಿಂದ ಕೈಬಿಟ್ಟಿತ್ತು. ಓಕೆ, ಇದಿಷ್ಟು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.